ನಮ್ಮ ಜನಗಣತಿ ನಮ್ಮ ಅಭಿವೃದ್ಧಿ 2027ರ ಜನಗಣತಿಯ ಮೊದಲ ಹಂತ ಸ್ವಯಂ ಗಣತಿಯನ್ನು ಹೇಗೆ ಮಾಡುವುದು ಎಂದು ಪಾಂಡವಪುರ ಪುರಸಭೆಯ ಮುಖ್ಯ ಅಧಿಕಾರಿ ಸತೀಶ್ ಕುಮಾರ್ ಅವರು ವಿವರವಾಗಿ ತಿಳಿಸಿದ್ದಾರೆ. ಭಾರತ ಸರ್ಕಾರದಿಂದ 2027ನೇ ಇಸ್ವಿನಲ್ಲಿ ಏನು ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಮನೆಪಟ್ಟಿ ಮತ್ತು ಮನೆಗಣತಿಯ ಮೊದಲು ಅಂದರೆ ಏಪ್ರಿಲ್ 1ರಿಂದ ಏಪ್ರಿಲ್ 15ನೇ ತಾರೀಕಿನವರೆಗೆ 15 ದಿನಗಳ ಕಾಲ ಪ್ರತಿ ನಾಗರಿಕರು ಕೂಡ ಸ್ವಯಂ ಗಣತಿಗಾಗಿ ವಿಶೇಷ ಸೌಕರ್ಯವನ್ನು ಒದಗಿಸಲಾಗುತ್ತದೆ. ಈ ಸಮಯದಲ್ಲಿ ನೀವು ಸ್ವತಃ ನಿಮ್ಮ ವಿವರಗಳನ್ನು ಆನ್ಲೈನಲ್ಲಿ ಭರ್ತಿ ಮಾಡಬಹುದು. ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಕರ್ನಾಟಕದಲ್ಲಿ 1ನೇ ಏಪ್ರಿಲ್ 2026ರಿಂದ 15ನೇ ಏಪ್ರಿಲ್ 2026ರವರೆಗೆ ನಿಮಗೆ ಸರಳ, ಸುರಕ್ಷಿತ ಮತ್ತು ಡಿಜಿಟಲ್ ಸೌಲಭ್ಯ ಸ್ವಯಂ ಗಣತಿಯನ್ನು ಹೇಗೆ ಮಾಡುವುದು ಎಂಬುದರ ಬಗ್ಗೆ ಒಂದು ಪಾಂಪ್ಲೆಟನ್ನು ನೀಡಲಾಗಿದೆ. ಇದರಲ್ಲಿ ಏನಿರುತ್ತೆ ಅಂದರೆ ಅಧಿಕೃತ ಪೋರ್ಟಲ್ SE ಅಂದರೆ ಸೆಲ್ಫ್ ಎನ್ಯುಮರೇಷನ್ .census.gov.in ಅದು ಓಪನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ನಿಮ್ಮ ಏನೆಲ್ಲ ಅಲ್ಲಿ ಕೇಳ್ತದೆ ಪ್ರಶ್ನೆಗಳನ್ನ ಅದನ್ನು ಓಪನ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರ್ತಕ್ಕಂಥ OTPಯನ್ನು ಫೀಡ್ ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿವರಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು, ಸಲ್ಲಿಸಿದ ನಂತರ ನೀವು SE ID ಅಂದರೆ ಸೆಲ್ಫ್ ಎನ್ಯುಮರೇಷನ್ ID ಒಂದು ಕ್ರಿಯೇಟ್ ಆಗ್ತದೆ. ಆ ಐಡಿಯನ್ನು ನೀವು ಸೇಫಾಗಿ ಇಟ್ಕೋಬೇಕು. ನಮ್ಮ ಎನ್ಯುಮರೇಟರ್ ಏನು ಸರ್ಕಾರದಿಂದ ನೇಮಕ ಆಗಿರ್ತಾರೆ ಅವ್ರು ಬಂದಂಥ ಸಂದರ್ಭದಲ್ಲಿ ಆ ಐಡಿಯನ್ನು ಕೊಟ್ಟರೆ ಅದು ಫುಲ್ ನಿಮ್ಮ ಡೀಟೇಲ್ ಏನು ಸ್ವಯಂ ಗಣತಿ ಮಾಡ್ಕೊಂಡಿರ್ತೀವಿ ಅದು ಓಪನ್ ಆಗ್ತದೆ. ಅಲ್ಲೇನಾದರೂ ತಪ್ಪಿದ್ರೆ ಅವರು ಕರೆಕ್ಷನ್ ಮಾಡ್ಕೊತಾರೆ, ಸರಿ ಅಂತಂದರೆ ಅದನ್ನು ಇದು ಮಾಡಿಕೊಳ್ತಾರೆ. ಹಾಗಾಗಿ ತಾವು ಪ್ರತಿಯೊಬ್ಬರು ಕೂಡ ನಾಗರಿಕರು ಪುರಸಭೆ ವ್ಯಾಪ್ತಿ ಇರ್ಬೋದು, ಪಾಂಡವಪುರ ತಾಲೂಕಲ್ಲಿ ನಗರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅಧಿಕಾರಿ ಚಾರ್ಜ್ ಆಫೀಸರ್ ಇರ್ತಾರೆ, ವಿಲೇಜ್ಗೆ ಸಂಬಂಧಪಟ್ಟಂತೆ ತಹಸೀಲ್ದಾರರು ಚಾರ್ಜ್ ಆಫೀಸರ್ ಇರ್ತಾರೆ. ದಯಮಾಡಿ ಅದರೊಳಗೆ ಈಗ ನಮ್ಮದು ಎನ್ಯುಮರೇಟರ್ನ ನೇಮಕ ಮಾಡಿರ್ತಕ್ಕಂಥದ್ದು 16 ಏಪ್ರಿಲಿಂದ ಸ್ಟಾರ್ಟ್ ಆಗ್ತದೆ. ಅದರೊಳಗೆ ನಾವು ಪ್ರತಿಯೊಬ್ಬರೂ ಕೂಡ ನಮ್ಮ ಮೊಬೈಲ್ನಲ್ಲೇ ಸೆಲ್ಫ್ ಎನ್ಯುಮರೇಷನ್ನ ಮಾಡ್ಕೋಬೇಕು. ಈ ಮಾಡಿಕೊಂಡ್ರೆ ಆ ಸಮಯದಲ್ಲಿ ಅಂದರೆ ಎನ್ಯುಮರೇಟರ್ ಬಂದಂಥ ಸಮಯದಲ್ಲಿ ಮನೆಯಲ್ಲಿ ನಮಗೆ ಸಮಯದ ಸದಾವಕಾಶ ಸಿಗ್ತದೆ. ನಾವು ಅಲ್ಲೇ ಆ ಐಡಿಯನ್ನು ಓಪನ್ ಮಾಡಿಕೊಂಡ್ರೆ ಪೂರ್ಣವಾಗಿ ಅವ್ರ ಮಾಹಿತಿಯನ್ನು ನಾವು ಆಲ್ರೆಡಿ ಫೀಡ್ ಮಾಡಿರೋದ್ರಿಂದ ಸಮಯ ಉಳಿತಾಯ ಆಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಈ ಮೂಲಕ ತಮ್ಮ ಸೆಲ್ಫ್ ಎನ್ಯುಮರೇಷನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಚಾರ್ಜ್ ಆಫೀಸರ್ ನಗರ ಮುಖ್ಯಾಧಿಕಾರಿಯಾದ ನಾನು ಎಲ್ಲರಿಗೂ ಕೋರ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.